ಶ್ರೀಕೃಷ್ಣ ಮಠದಲ್ಲಿರುವ ಕನಕನ ಕಿಂಡಿ ಕುರಿತು ವಿವಾದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿರುವ ಕನಕನ ಕಿಂಡಿ ಕುರಿತು ವಿವಾದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೇಲಕೋಟೆ ಚೆಲುವನಾರಾಯಣ ಸ್ವಾಮಿ ಭಕ್ತರ ವಾದವನ್ನ ಪೇಜಾವರಿ ಶ್ರೀಗಳು ತಳ್ಳಿ ಹಾಕಿದ್ದಾರೆ. ಕನಕನ ಕಿಂಡಿಗೂ ಉಡುಪಿಗೂ ಸಂಬಂಧವಿಲ್ಲ ಎಂದವರಿಗೆ ವಿಶ್ವೇಶ್ವರ ತೀರ್ಥರು ತಿರುಗೇಟನ್ನ ನೀಡಿದ್ದಾರೆ. ಕನಕದಾಸ ಉಡುಪಿಗೆ ಹೋಗಿಯೇ ಇಲ್ಲ ಎಂದವರ ವಿರುದ್ಧ ಪೇಜಾವರಿ ಶ್ರೀಗಳು ಕಿಡಿಕಾರಿದ್ದಾರೆ. ಕನಕದಾಸರ ಬಗ್ಗೆ ಮಾತ್ರ ಚರ್ಚೆ ಯಾಕೆ? ಅವರು ಹಿಂದುಳಿದವರೆಂದು ಕೀಳಾಗಿ ಕಾಣುತ್ತೀರಾ? ಕುರುಬರ ಭಾವನೆಗೆ ಧಕ್ಕೆಯಾಗುವ ರೀತಿಯಲ್ಲಿ ಬುದ್ಧಿಜೀವಿಗಳು ಪ್ರಶ್ನಿಸೋದು ಯಾಕೆ? ನೀವು ಬೇರೆಯವರ ಬಗ್ಗೆ ಯಾಕೆ ಮಾತನಾಡುವುದಿಲ್ಲ ಅಂತ ಕೂಡ ಪೇಜಾವರಿ ಶ್ರೀಗಳು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿರುವ ಕನಕನ ಕಿಂಡಿ ಕುರಿತು ವಿವಾದಕ್ಕೆ ಟ್ವಿಸ್ಟ್ ಸಿಕ್ಕಿದ ಪ್ರಕರಣಕ್ಕೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿರುವ ಕನಕನ ಕಿಂಡಿ ಕುರಿತು ವಿವಾದಕ್ಕೆ ಕನಕದಾಸರು ಉಡುಪಿಗೆ ಬಂದ ಬಗ್ಗೆ ದಾಖಲೆ ಇದೆ ಎಂದು ವಿಶ್ವೇಶ್ವರ ತೀರ್ಥ ಶ್ರೀಗಳು ಹೇಳಿದ್ದಾರೆ. ವಾದಿರಾಜರು ರಚಿಸಿದ ಹಾಡುಗಳಿವೆ, ಇದನ್ನು ಒಪ್ಪದಿದ್ದರೆ ನಾವೇನ್ ಮಾಡೋದು? ಬುದ್ಧಿಜೀವಿಗಳು ಕನಕನ ಕಿಂಡಿ ಕಲ್ಪನೆ ಅಂತಾರೆ, ಪಂಡಿತರು ನವಗ್ರಹ ಕಿಂಡಿ ಅಂತಾರೆ. ಅನಾವಶ್ಯಕ ಗೊಂದಲ ಸೃಷ್ಟಿಸುವ ಕೆಲಸ ಇದು. ಜನರಿಗೆ ಆಘಾತ ತರುವ ಕೆಲಸವಾಗಬಾರದು. ಎಲ್ಲರ ಬಗ್ಗೆ ಪವಾಡದ ಕಥೆಗಳಿವೆ, ಕನಕದಾಸರ ಬಗ್ಗೆ ಮಾತ್ರ ಆಕ್ಷೇಪ ಯಾಕೆ? ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಭಕ್ತರ ವಾದಕ್ಕೆ ಪೇಜಾವರಿ ಶ್ರೀಗಳು ತಿರುಗೇಟನ್ನ ನೀಡಿದ್ದಾರೆ. ಕೆಲವರು ಕನಕಕಿಂಡಿ ಕಲ್ಪನೆ ಅಂತ ಬುದ್ಧಿಜೀವಿಗಳು ಹೇಳೋದು, ಹಳೆ ಪಂಡಿತರು ಕನಕನ ಕಿಂಡಿ ಅಲ್ಲದು ನವಗ್ರಹ ಕಿಂಡಿ ಅಂತ ಹೇಳೋದು. ಇದೆಲ್ಲ ಸುಮ್ಮನೆ ಸಮಾಜದಲ್ಲಿ ಅನಾವಶ್ಯಕವಾಗಿ ಒಂದು ಗೊಂದಲ ಸೃಷ್ಟಿಸುವ ಕೆಲಸ. ಸಮಾಜದ ಜನರ ಒಂದು ಭಾವನೆ ಇದೆ, ಆ ಭಾವನೆಗೆ ಆಘಾತ ತರುವ ಕೆಲಸ ಯಾರೂ ಮಾಡಬಾರದು. ಪುರಂದರದಾಸರ ಬಗ್ಗೆ ಇದೆ, ಶಂಕರ ರಾಮಾನುಜರು ಎಲ್ಲರ ಬಗ್ಗೆ ಪವಾಣಿ ಇದೆ, ಕನಕದಾಸರ ಬಗ್ಗೆಯೂ ಪವಾಣಿ ಇದೆ. ಅದರ ಬಗ್ಗೆ ಮಾತ್ರ ಆಕ್ಷೇಪ ಯಾಕೆ? ಇನ್ನು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಭಕ್ತರು ಮತ್ತು ಕೆಲ ಇತಿಹಾಸಕಾರರ ವಾದ ಏನು ಅನ್ನೋದನ್ನ ನೋಡೋಣ. ತೆರೆದ ಬಾಗಿಲನ್ನ ಮುಚ್ಚುವ ಸಂಪ್ರದಾಯ ಇರುವುದು ಮೇಲಕೋಟೆಯಲ್ಲಿ. ರಾಮಾನುಜಾಚಾರ್ಯ ಜಯಂತಿ ಎಂದು ದೇಗುಲದ ತೆರೆದ ಬಾಗಿಲನ್ನ ಮುಚ್ಚಲಾಗತ್ತೆ. ರಾಮಾನುಜಾಚಾರ್ಯರ ಉತ್ಸವ ಮೂರ್ತಿ ಕಲ್ಯಾಣಿಗೆ ಹೊರಟಾಗ ಬಾಗಿಲು ಮುಚ್ಚಲಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಇತಿಹಾಸಕಾರರು. ಕಲ್ಯಾಣಿಯಿಂದ ಆ ಉತ್ಸವ ಮೂರ್ತಿ ವಾಪಸ್ಸಾಗುವಾಗ ಬಾಗಿಲ ಬಳಿಗೆ ದಶಾವತಾರ ದರ್ಶನವಾಗುತ್ತೆ. ದಶಾವತಾರ ದರ್ಶನ ಬಳಿಕ ರಾಮಾನುಜರನ್ನ ಜೊತೆಯಲ್ಲೇ ಒಳಗೆ ಕರೆದೊಯ್ಯಲಾಗುತ್ತೆ. ಇನ್ನು ಪುರಾಣದಲ್ಲಿರುವ ಪ್ರಕಾರ ಚೆಲುವನಾರಾಯಣ ಸ್ವಾಮಿ ಬಳಿ ದಶಾವತಾರ ನೋಡೋ ಇಚ್ಛೆಯನ್ನ ರಾಮಾನುಜರು ವ್ಯಕ್ತಪಡಿಸಿದ್ರು ಅಂತ ಇದೆ. ಇನ್ನು ಬಾಗಿಲನ್ನ ತೆರೆದು ದರ್ಶನ ನೀಡುವಂತ ರಾಮಾನುಜರು ಪ್ರಾರ್ಥಿಸಿದ್ರು. ಅದೇ ಸಂಪ್ರದಾಯ ಇಂದಿಗೂ ಮೇಲ್ಕೋಟೆಯಲ್ಲಿ ನಡೆದುಕೊಂಡು ಬರುತ್ತಿದೆ. ಇನ್ನು ಈ ಸಂಪ್ರದಾಯ ನೋಡಿದ ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಅದನ್ನ ಉಲ್ಲೇಖಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಿಂದ ಇದು ಮೇಲ್ಕೋಟೆಗೆ ಸಂಬಂಧಪಟ್ಟ ಕೀರ್ತನೆಯೇ ಹೊರತು
ಉಡುಪಿಯದಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಭಕ್ತ ಕನಕದಾಸರು ಮೇಲ್ಕೋಟೆಯಲ್ಲಿ 10 ರಿಂದ 12 ದಿನಗಳ ಕಾಲ ತಂಗಿದ್ರಂತೆ. ಮೇಲ್ಕೋಟೆ ಹಾಗೂ ಮಂಡ್ಯ ಜಿಲ್ಲೆಯ ಬಗ್ಗೆ ಕನಕದಾಸರು ರಚಿಸಿರೋ ಕೀರ್ತನೆಗಳೇ ಇದಕ್ಕೆ ಸಾಕ್ಷಿ ಅಂತ ವಾದ ಮಾಡ್ತಾ ಇದ್ದಾರೆ. ಕನಕದಾಸರು ಉಡುಪಿಗೆ ಹೋಗಿದ್ದ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ. ಡಾಕ್ಟರ್ ರಾಜ್ ಅಭಿನಯದ ಭಕ್ತ ಕನಕದಾಸ ಚಿತ್ರದಲ್ಲಿ ಅದನ್ನ ಸಿನಿಮಾಗೆ ಬೇಕಾದಂತೆ ಕಥೆಯನ್ನ ರಚಿಸಲಾಗಿದೆ ಅಂತ ಹೇಳಲಾಗ್ತದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇಷ್ಟು ದಿನ ಇಲ್ದಿದ್ದು ಈಗ ಇದ್ದಕ್ಕಿದ್ದಂತೆ ಅನಾವಶ್ಯಕ ಗೊಂದಲಗಳನ್ನ ಯಾಕೆ ಸೃಷ್ಟಿ ಮಾಡ್ತಾ ಇರೋದು? ಅಂದ್ರೆ ಏನು, ಈಗ ಮೇಲುಕೋಟೆಯಲ್ಲಿ ರಾಮಾನುಜಾಚಾರ್ಯರ ಸಹಸ್ರಮಾನೋತ್ಸವ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಕನಕದಾಸರು ಅವರು ಮೇಲುಕೋಟೆಯಲ್ಲಿ 12 ದಿನ ಇದ್ರು ಅಂತಕ್ಕಂಥ ವಿಚಾರ ಪ್ರಸ್ತಾಪ ಆಗುತ್ತೆ. ಈ ಸಂದರ್ಭದಲ್ಲಿ ಅವರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಏನು ಕೀರ್ತನೆ ಇದೆ, ಆ ಕೀರ್ತನೆಯನ್ನ ಹಾಡಿರೋದು ಮೇಲುಕೋಟೆಯಲ್ಲಿ ಹೊರತು ಅವರು ಉಡುಪಿಯಲ್ಲಿ ಅದನ್ನ ಆಡ್ಲಿಲ್ಲ ಅಂತಕ್ಕಂಥ ವಿಷಯ ಬಂದಾಗ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಮತ್ತೆ ಅದು ಕನಕನ ಕಿಂಡಿ ಅಂತಕ್ಕಂಥದ್ದು ಅದು ಕನಕನ ಕಿಂಡಿ ಅಲ್ಲ ಅಂತಕ್ಕಂಥ ಅನುಮಾನವನ್ನು ಕೂಡ ಮೇಲುಕೋಟೆಯ ಭಕ್ತರು ವ್ಯಕ್ತಪಡಿಸ್ತಾರೆ. ಮತ್ತೆ ಏನು ಆ ಕೀರ್ತನೆ ಇದೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಅದನ್ನ ಸಿನಿಮಾದಲ್ಲಿ ತಪ್ಪಾಗಿ ಬಳಸಲಾಗಿದೆ. ಅದನ್ನ ಶ್ರೀಕೃಷ್ಣನ ಉಡುಪಿಯ ಮುಂದೆ ಹಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಳಸಲಾಗಿದೆ. ಆದ್ರೆ ನಿಜವಾಗ್ಲೂ ಆ ಕೀರ್ತನೆಯನ್ನ ಹಾಡಿರ್ತಕ್ಕಂಥದ್ದು ಮೇಲುಕೋಟೆಯಲ್ಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಸಂತೋಷ್, ಧನ್ಯವಾದಗಳು. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಮೇಲ್ಕೋಟೆ ಸ್ಥಾನಿಕರಾಗಿರುವಂತಹ ಶ್ರೀನಿವಾಸ್ ಗುರುಗಳು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ತೆ. ಎಸ್ ಗುರುಗಳೇ, ಈಗ ನೀವೇನ್ ಹೇಳ್ತಾ ಇದ್ದೀರಾ, ಕನಕದಾಸರು ಉಡುಪಿಗೆ ಹೋಗಿದ್ದ ಬಗ್ಗೆ ಯಾವುದೇ ರೀತಿ ಪುರಾವೆಗಳಿಲ್ಲ ಅಂತ. ಈ ವಿಚಾರವಾಗಿ ಪೇಜಾವರ ಶ್ರೀಗಳು ತಿರುಗೇಟನ್ನ ನೀಡಿದ್ದಾರೆ. ಈ ವಿಚಾರವಾಗಿ ದಾಖಲೆಗಳು ಕೂಡ ಇದೆ ಅಂತ ಶ್ರೀಗಳು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ ಈಗ ನೀವು? ಈಗ ದಾಖಲೆಗಳು ಇದೆ ಅಂತ ಅವರು ಹೇಳ್ಬೋದು, ಬಟ್ ಅದು ಯಾವ ಕಾಲದಲ್ಲಿ ಬಂದಿದೆ ಅನ್ನೋದು ಮುಖ್ಯವಾಗುತ್ತೆ. ಈಗ ಅವರೇ ಅವರ ಕೀರ್ತನೆಗಳಲ್ಲಿ ಹೇಳ್ಕೊಂಡಿದ್ದಾರ ಉಡುಪಿಗೆ ಹೋಗಿದ್ದೀನಿ ಅಂತ, ಸ್ಪಷ್ಟಪಡಿಸ್ಬೇಕತ್ತ. ಅಲ್ಲ, ಅವರು ಅದನ್ನು ಸ್ಪಷ್ಟಪಡಿಸ್ಬೇಕಾಗತ್ತೆ. ಎರಡನೇ ವಿಷಯ, ಇಲ್ಲಿ ನಾವು ವಿವಾದಗಳನ್ನ ಹುಟ್ಟು ಹಾಕ್ತಾನೆ ಇಲ್ಲ. ವಿವಾದಗಳನ್ನ ಹುಟ್ಟು ಹಾಕ್ತಿಲ್ಲ, ಬಟ್ ಯಾಕೆ ಇದೆಲ್ಲ ಈ ಮಾತು ಬಂತು? ಇದಕ್ಕೆ ಏನಾದ್ರು ಒಂದು ಸಿಚುಯೇಷನ್ ಇದೆಯಾ, ಅಥವಾ ಯಾಕೆ ಇದಕ್ಕಿದ್ದಂಗೆ ಈ ರೀತಿ ಗೊಂದಲಗಳು? ಅಫ್ಕೋರ್ಸ್ ನೀವು ಹೇಳ್ಬೋದು ಇದು ಯಾವುದೇ ರೀತಿ ಗೊಂದಲಗಳು ವಾದ ವಿವಾದಗಳು ಅಲ್ಲ ಅಂತ, ಬಟ್ ಜನರಿಗೆ ಇದೆಲ್ಲೋ ಒಂದ್ ರೀತಿ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕೆ ಇಷ್ಟು ದಿನ ಇಲ್ದಿದ್ದು ಈಗ ಯಾಕೆ ಅಂತ? ಈಗ ರಾಮಾನುಜಾಚಾರ್ಯರ ಸಹಸ್ರಮಾನೋತ್ಸವ ನಡೀತಾ ಇದೆ ಅಂತ ತಮಗೆಲ್ಲ ಗೊತ್ತು. ಯಾರೆಲ್ಲ ಅವರನ್ನ ಪ್ರಾರ್ಥನೆಯನ್ನು ಮಾಡಿದ್ರು ಅವ್ರನ್ನೆಲ್ಲರನ್ನು ನೆನಪಿಸ್ಕೊಳ್ಳುವಂತ ಒಂದು ಕಾರ್ಯವನ್ನ ನಾವು ಆ ಕಾರ್ಯಕ್ರಮದಲ್ಲಿ ಮಾಡ್ಲೇಬೇಕು, ಹೌದಲ್ವಾ? ಹೌದು. ಹಾಗಾಗಿ ಈಗ ರಾಮಾನುಜಾಚಾರ್ಯರ ಉತ್ಸವ ಎಲ್ಲ ಮುಗಿದ ಮೇಲೆ ಮತ್ತೊಂದು ಉತ್ಸವ ಆರಂಭ ಆಗುತ್ತೆ, ಅಂದ್ರೆ ದಶಾವತಾರದ ಉತ್ಸವ ಆಗುತ್ತೆ. ಆಗ ದೇವಾಲಯದ ಮುಂದೆ ಬಂದಂತಹ ರಾಮಾನುಜರು ನಿಂತ್ಕೊಳ್ತಾರೆ ಅಲ್ಲಿ. ನಂತರ ಆ ಬಾಗಿಲು ಹಾಕಿರ್ತಾರೆ. ಅಂದ್ರೆ ಉತ್ಸವ ಮೂರ್ತಿ ಹೊರಗಡೆ ಬಂದ್ರೆ ಬಾಗಿಲು ಹಾಕುವಂತ ಸಂಪ್ರದಾಯ ಯಾವ ದೇವಾಲಯಗಳಲ್ಲೂ ಇಲ್ಲ. ಆದ್ರೆ ಮೇಲುಕೋಟೆಯಲ್ಲಿ ಬಾಗಿಲಾಗ್ತಾರೆ. ಹಾಕಿದ ತಕ್ಷಣ ಚಲುವರಾಯ ಸ್ವಾಮಿ ಬರ್ತಾರೆ. ಚಲುವರಾಯ ಸ್ವಾಮಿ ಬಂದು ಮತ್ಸ್ಯಾವತಾರದಿಂದ ಹಿಡಿದು 10 ಅವತಾರಗಳನ್ನ ತೋರಿಸ್ತೇನೆ, ಅದಕ್ಕೆ ದಶಾವತಾರ ಉತ್ಸವ ಅಂತ ಹೇಳುತ್ತೆ. ಆ ಸಂದರ್ಭದಲ್ಲಿ ಇದನ್ನ ನಾವು ಚಿತ್ರಣವನ್ನ ನೋಡ್ಲೇಬೇಕಾಗುತ್ತೆ. ಇದು ಕನಕದಾಸರು ಬಾಗಿಲನ್ನು ತೆರೆದು ಈ ಒಂದು ಕಾರ್ಯಕ್ರಮವನ್ನು ನೋಡಿದ ಮೇಲೆ ಈ ಉತ್ಸವ ಮೊದಲೇ ಬಾರಿ ಆಚರಿಸ್ತಿಲ್ಲ. ಪ್ರತಿ ಬಾರಿನೂ ನೀವು ಹೇಳ್ಬೋದಿತ್ತಲ್ಲ, ಈ ಹಿಂದೆನ ಈ ರೀತಿ ಏನೋ ಸಂಶಯ ಇದೆ, ಇದನ್ನ ನೀವು ಹೇಳ್ಬೋದಿತ್ತು. ಇದನ್ನ 10 ಬಾರಿ ಪಬ್ಲಿಕ್ ಟಿವಿಯಲ್ಲಿ ನಾವು ಪ್ರಸ್ತಾಪವನ್ನು ಮಾಡಿದ್ದೀವಿ. ಅದು ಶ್ರೀ ವೈಷ್ಣವ ಸಿದ್ಧಾಂತಕ್ಕೆ ಸೇರಿದ್ದಂಥದ್ದು. ಜೊತೆಗೆ ಈಗ ಬೇರೆ ಪುರಂದರದಾಸರು ಅಥವಾ ವಿಜಯ ವಿಠಲದಾಸರು, ಜಗನ್ನಾಥದಾಸರು, ಇದೆಲ್ಲವೂ ವಿಷ್ಣುವಿನ ಹೆಸರಿನಿಂದ ಆರಂಭ ಆಗುತ್ತೆ. ಆದ್ರೆ ಶ್ರೀ ವೈಷ್ಣವ ತತ್ವ ಹೇಗೆ ಅಂದ್ರೆ ಲಕ್ಷ್ಮೀನಾರಾಯಣನ ಸೇರಿಸಿ ಆರಾಧನೆ ಮಾಡ್ಬೇಕು. ಹಾಗಾಗಿ ಕನಕದಾಸರು ಲಕ್ಷ್ಮಿಯ ಹೆಸರನ್ನೇ ಇಟ್ಕೊಂಡಿದ್ದಾರೆ, ಅಂದ್ರೆ ಚಿನ್ನದ ಹೆಸರನ್ನೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ದಾಸ ಶಬ್ದ ಬರೋದಂತದ್ದೇ ರಾಮಾನುಜಾಚಾರ್ಯರ ಕಾಲದಿಂದಾನೆ ಯತಿರಾಜದಾಸರು, ತಿರುಕುರುಂಗುಡಿದಾಸರು, ಮಾಲಾಕಾಲದಾಸರು ಈ ರೀತಿ ಆರಂಭ ಆಗುತ್ತೆ ಅವರದ್ರಲ್ಲಿ. ಹಾಗಾಗಿ ಅವ್ರನ್ನ ನೆನಪಿಸ್ಕೊಳ್ಳುವಂತ ಕರ್ತವ್ಯವನ್ನು ಮಾಡಿದ್ದೀವಿ. ಹಾಗಾಗಿ ಇದು ಇವತ್ತಿಗೆ ಜಾಸ್ತಿ ಪ್ರಕಟವಾಗಿದೆ. ಆದ್ರೆ ಇದನ್ನ ವಿವಾದ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಸತ್ಯವನ್ನು ಹೇಳ್ತಾ ಇದ್ದೀವಿ. ಇನ್ನೊಂದು ಈಗ ಕಥೆಗಳಿದೆ, ಕನಕದಾಸರ ಬಗ್ಗೆ ಮಾತ್ರ ಯಾಕೆ ನೀವು ಆಕ್ಷೇಪಣೆ ಎತ್ತಾ ಇದ್ದೀರಾ ಅಂತ ಪೇಜಾವರ ಶ್ರೀಗಳು ಕೇಳ್ತಾ ಇದ್ದಾರೆ. ಇಲ್ಲಿ ಆಕ್ಷೇಪಣೆನೇ ಅಲ್ಲ, ಇದು ಸತ್ಯವನ್ನು ಹೇಳ್ತಾ ಇದ್ದೀವಿ. ಅವತ್ತು ವೈರಮುಡಿಗೆ ಬಂದಂತಹ ಸಂದರ್ಭದಲ್ಲಿ ಕನಕದಾಸರು ಈ ರೀತಿ ಆ ಮೇಲುಕೋಟೆ ಇತಿಹಾಸವನ್ನೆಲ್ಲವನ್ನು ತಿಳ್ಕೊಳ್ತಾರೆ. ಅದ್ರ ಬಗ್ಗೆ ಒಂದು ಹಾಡುಗಳನ್ನ ಬರೀತಾರೆ. ಈಗ ಕಲ್ಯಾಣಿ ಬಗ್ಗೆ ಬರೆದಿದ್ದಾರೆ, ನರಸಿಂಹಸ್ವಾಮಿಯ ಬಗ್ಗೆ ಬರೆದಿದ್ದಾರೆ, ವಿಷ್ಣುವಿನ ಚಲುವರಾಯ ಸ್ವಾಮಿಯ ಬಗ್ಗೆ ಬರೆದಿದ್ದಾರೆ. ಈ ದಶಾವತಾರದ
ಉತ್ಸವದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಬಾಗಿಲನ್ನು ತೊರೆದು ಸೇವೆಯನ್ನು ಕೊಡುವಂತಹ ಕಾನ್ಸೆಪ್ಟ್ ಏನಿದೆ ಅಥವಾ ಆ ಪದ್ಧತಿ ಏನಿದೆ ಅದು ಮೇಲ್ಕೋಟೆಯಲ್ಲಿ ಆಚರಣೆಗೆ ಇಂದಿಗೂ ಬರ್ತಾ ಇದೆ. ಹಾಗಾಗಿ ಈ ರೀತಿಯಾದಂತಹ ಕ್ರಮಗಳನ್ನು ಮಾಡಿದ್ರು, ಈ ರೀತಿಯಾದಂತಹ ಉತ್ಸವಗಳನ್ನು ಮಾಡದಂತಹ ಸಂದರ್ಭದಲ್ಲಿ ಅವರು ದೇವರ ದರ್ಶನವನ್ನು ಮಾಡಿದ್ರು. ಹಾಗಾಗಿ ಆ ಹಾಡು ಇಲ್ಲಿಗೆ ಹೇಳಿದ್ದಾರೆ ಅಂತ ನಾವು ಖಂಡಿತವಾಗ್ಲೂ ಅದನ್ನು ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ಉಲ್ಲೇಖಗಳು ಬಹಳಷ್ಟಿದೆ, ಅವರ ಕೀರ್ತನೆಗಳಲ್ಲೇ ಉಲ್ಲೇಖಗಳು ಬಹಳಷ್ಟಿದೆ. ಸರ್ಕಾರ ಅವರ ಕೀರ್ತನೆಗಳನ್ನ ಸಮಗ್ರ ಸಂಪುಟವನ್ನ ಮಾಡಿರುವಂತದ್ರಲ್ಲಿ ಅದರಲ್ಲಿ ಸ್ಪಷ್ಟವಾಗಿದೆ. ಇದರಲ್ಲಿ ವಿವಾದ ಏನಿದೆ? ಅವರು ಅದಕ್ಕೆ ಕ್ಲಾರಿಟಿಯನ್ನ ಕೊಟ್ಟರು. ನಮ್ಮ ಬಳಿನೂ ದಾಖಲೆಗಳಿದೆ, ಇದು ಸುಮ್ಮನೆ ಇವರು ಕೆಲವೊಂದು ಜನಾಂಗಕ್ಕೆ ನೀವು ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲಿ ಬುದ್ಧಿಜೀವಿಗಳು ಪ್ರಶ್ನಿಸ್ತಾ ಇದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ ಅವರು. ನಾವು ಬುದ್ಧಿಜೀವಿಗಳೇ ಅಲ್ವಲ್ಲ, ಬುದ್ಧಿಜೀವಿಗಳು ಯಾರಿದಾರ ಅವ್ರು ಪ್ರಶ್ನೆ ಮಾಡಿದ್ರೆ ಅದು ಹೇಳ್ಬೋದು. ನಾವು ಧಾರ್ಮಿಕವನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಂಬಿರುವಂತವ್ರು, ಭಕ್ತಿ ಸಿದ್ಧಾಂತವನ್ನ ನಂಬಿರುವಂತವ್ರು, ಸಕಲ ಜನಗಳು ಸಮಾನರು ಅಂತ ಹೇಳುವಂಥದ್ದು. ಈಗ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳಲ್ಲ. ಈಗ ಪೇಜಾವರ ಸ್ವಾಮೀಜಿ ಒಂದು ರೀತಿ ಹೇಳ್ತಾರೆ ಮತ್ತು ನಿರಂಜನಾನಂದಪುರಿ ಸ್ವಾಮಿಗಳು ಒಂದು ರೀತಿ ಹೇಳ್ತಾರೆ. ಇವ್ರಿಗೆಲ್ಲ ಕೆಲಸ ಇಲ್ಲ. ಆ ಸ್ವಾಮೀಜಿಯ ಮಾತನಾಡೋ ಲಕ್ಷಣವೇ ಬೇರೆ ಇರ್ತದೆ. ಆದ್ರೆ ನಾವಿಲ್ಲಿ ಹೇಳುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಎರಡೂ ತುಲನಾತ್ಮಕವಾದ ಅಧ್ಯಯನ. ನೀವು ಮಾಡಿದ್ದನ್ನು ನೋಡ್ಬೇಕು, ಇನ್ನೊಬ್ರು ಮಾಡಿದ್ದನ್ನು ನೋಡ್ಬೇಕು, ಆನಂತರ ಅದಕ್ಕೆ ರಿಸಲ್ಟ್ ಕೊಡ್ಬೇಕು. ಇವರು ಏಕಾಏಕಿ ಈ ತರ ವಿರೋಧವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅರ್ಥ ಏನಿದೆ? ಅದು ಸ್ವಾಮೀಜಿಯಾಗಿ ಮಾತನಾಡುವಂಥದ್ದೇನು? ಇಬ್ಬರ ಪ್ರಶ್ನೆಯನ್ನು ಆಲಿಸ್ಬೇಕು. ಅವರು ಆಲಿಸಿ ಯಾವ್ದು ಸತ್ಯ ಇದೆ, ಯಾವ್ದು ಸತ್ಯ ಇಲ್ಲ ಅನ್ನೋದನ್ನ ತೋರಿಸ್ಕೊಡ್ಬೇಕು. ಹಾಗಿದ್ರೆ ಇವರು ಮಾಧ್ವ ಸಿದ್ಧಾಂತವನ್ನ ಒಪ್ಕೊಳ್ಳೋದಾಗಿದ್ರೆ ಯಾಕೆ ವಿಭೂತಿ ಆಗ್ಬೇಕು? ಓಕೆ ಗುರುಗಳೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಮಲ್ಲಿಕಾ ಘಂಟಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ. ಎಸ್ ಮೇಡಮ್, ಇವಾಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಇವಾಗ ಸಾಕಷ್ಟು ಗೊಂದಲಗಳನ್ನ ಕ್ರಿಯೇಟ್ ಮಾಡ್ತಾ ಇದಾರೆ. ಹೇಳೋದ್ ಮಾತ್ರ ಇಲ್ಲ, ನಾವು ಗೊಂದಲ ಕ್ರಿಯೇಟ್ ಮಾಡ್ತಾ ಇಲ್ಲ, ನಾವು ಇದನ್ನ ಹೇಳ್ತಾ ಇದೀವಿ ಅಷ್ಟೇ ಅಂತ. ಕನಕದಾಸರು ಉಡುಪಿಗೆ ಹೋಗಿದ ಬಗ್ಗೆ ಯಾವುದೇ ರೀತಿ ಪುರಾವೆಗಳೇ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ, ಮೇಲ್ಕೋಟೆ ಭಕ್ತರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ರಿಯಾಕ್ಷನ್ ಏನ್ ಮೇಡಮ್ ಇದಕ್ಕೆ? ಕನಕದಾಸರ ಕೀರ್ತನೆಗಳಲ್ಲಿ ಸ್ಪಷ್ಟವಾಗಿದೆ. ಅವರ ಕೀರ್ತನೆಗಳ ಮೂಲಕವೇ ಮತ್ತು ಚರಿತ್ರೆಯನ್ನ ತಿರುಚುವಂತ ಕೆಲಸವನ್ನ ಮಾಡಬಾರ್ದು. ಜೊತೆಗೆ ಅದು ಕನಕನ ಕಿಂಡಿ ಅಂತ ತಿಳ್ಕೊಂಡು ಜನಪದ ನಂಬಿಕೆ ಅಥವಾ ಜನರ ನಂಬಿಕೆ ಏನಿದೆ ಅಲ್ಲ, ಅದನ್ನು ಬದಲಿಸಿ ನವಗ್ರಹ ಕಿಂಡಿ ಅನ್ನುವಂಥದ್ದು ಅದೆಲ್ಲ ಒಂದ್ ಕಡೆಗೆ. ಅದ್ರ ಜೊತೆಗೆ ನಾವು ಮುಂದುವರೆದು ಮಾತನಾಡೋದಾದ್ರೆ ಪ್ರಜಾಪ್ರಭುತ್ವದೊಳಗ ಈ ತರದ ಜಾತಿ ಕಾರಣದಿಂದ ಮತ್ತೆ ನಾವು ನೆನಪು ಮಾಡಿಕೊಳ್ಳುವುದು ಹೇಳುವಂತದ್ದು ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ತಿಳ್ಕೊಂಡು ಗೌರವಿಸಬೇಕು. ಇರುವಂತದನ್ನ ಚರಿತ್ರೆಯನ್ನ ಸರಿಯಾಗಿ ಪರಿಶೀಲಿಸುವ, ಓದುವ, ಚರಿತ್ರೆಯನ್ನ ತಿರುಸದ ಹಾಗೆ ನೋಡುವಂತದ್ದನ್ನ ಮತ್ತು ಕನಕದಾಸರನ್ನ ಓದುವ ದೃಷ್ಟಿಕೋನ ಇದೆಯಲ್ಲ, ಅದು ಬೇರೆ ಬೇರೆ ರೀತಿಯ ದೃಷ್ಟಿಕೋನಗಳದಾವ. ಎಸ್, ಅದನ್ನೆಲ್ಲ ನಾವ್ ಯಾಕೆ ತುಂಬಾ ಡೀಪ್ ಆಗಿ ತಗೊಂಡು ಅದ್ರ ಬಗ್ಗೆ ವಾದ ಮಂಡಿಸ್ಬೇಕು ಅಂತ ಮೇಡಮ್ ಅಲ್ವಾ? ಅದು ಅಗತ್ಯ ಇಲ್ಲ ಅಂತ ನಮಗೂ ಅನ್ಸುತ್ತೆ. ಅಗತ್ಯ ಇಲ್ಲ ಅಂತ ತಿಳ್ಕೊಂಡು ಇದಾಗೋಗಿದೆ. ನಾವು ಲೆಟ್ಸ್ ರೆಸ್ಪೆಕ್ಟ್ ದೆಮ್, ನಾವು ಅವ್ರನ್ನ ಗೌರವಿಸಬೇಕು. ಅದು ಫಾಸ್ಟ್ ಅದು. ಆದ್ರೆ ಅದನ್ನ ಕನಕನ ಕಿಂಡಿ ಅಂತ ತಿಳ್ಕೊಂಡಿರುವಂತದನ್ನ ನೀವು ನವಗ್ರಹ ಕಿಂಡಿ ಅಂತ ಯಾಕೆ ಹೇಳಿದ್ರು ಹಂಗ ಅರ್ಥ ಆಗ್ತಾ ಇಲ್ಲ. ಅದನ್ನ ಆ ತರದಲ್ಲಿ ಯಾಕೆ ಬೋರ್ಡ್ ಹಾಕ್ತಾರೋ ಗೊತ್ತಿಲ್ಲ. ಕನಕದಾಸರು ಹೋಗಿದ್ರ ಬಗ್ಗೆ ಅವ್ರ ಕೀರ್ತನೆಗಳಲ್ಲಿದೆ, ಕಾವ್ಯದಲ್ಲಿದೆ, ಈ ಚರಿತ್ರೆ ಒಳಗೆ ನಾವು ಬೇಕಾದಷ್ಟು ದಾಖಲೆಗಳನ್ನ ನಾವು ತೋರಿಸಬಹುದು. ಹೋಗೇ ಇಲ್ಲ ಅನ್ನುವಂಥದ್ದು ಯಾವ ವಾದ ಗೊತ್ತಾಗ್ತಾ ಇಲ್ಲ. ಸೊ ಇದೆಲ್ಲ ಏನ್ ಅನ್ಸುತ್ತೆ ಮೇಡಮ್? ಈ ತರ ಎಲ್ಲ ಹೇಳ್ತಾ ಇದ್ರೆ ಏನ್ ಹೇಳಕ್ ಹೊರಟಿದ್ದಾರೆ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಅವರು ಇಡೀ ಮಾನವ ಕುಲದ ಬಗ್ಗೆ ಆಲೋಚನೆ ಮಾಡುವಂತ ವ್ಯಕ್ತಿಗಳನ್ನ ಮತ್ತು ಸಾಮಾಜಿಕವಾದಂತ ಈ ಏನ್ ಅನ್ಯಾಯಗಳಿದ್ವಲ್ಲ, ಅಪಮಾನಗಳಿದ್ವಲ್ಲ, ಅದನ್ನ ಮೀರುವ ಸಲುವಾಗಿ ಪ್ರಯತ್ನ ಮಾಡಿದವರನ್ನ ಮತ್ತೆ ಈ ರೀತಿಯಾಗಿ ಸಾಮಾಜಿಕ ಅಪಮಾನಗಳಿಗೆ ಒಳಪಡಿಸುವುದು ಸರಿಯಾದಂತದ್ದಲ್ಲ. ಕರ್ನಾಟಕದಲ್ಲಿ ಬಾಹುಬಲಿ ರಿಲೀಸ್ಗೆ ಮೊದಲೇ ಬಹಳ ದೊಡ್ಡದಾದ ರೀತಿಯಲ್ಲಿ ಸ್ಕ್ರೀನೇ ಇಲ್ಲದೆ ಬಡದಾಡಿಕೊಳ್ಳುತ್ತಿದ್ದಾರೆ. ಒಂದು ರೀತಿ ಯುದ್ಧದ ವಾತಾವರಣ. ಬಾಹುಬಲಿಯಲ್ಲೂ ಅಷ್ಟೇ 56 ಇಂಚು ಇದ್ರುವಂತಹ ಆ ಹೀರೋ ಎದ್ದು ಬರುತ್ತಾನೆ. ಬಿಜೆಪಿಲೂ ಅಷ್ಟೇ 56 ಇಂಚು ಇರಬಹುದಾದ ನರೇಂದ್ರ ಮೋದಿ ಅವರೇ ಎದ್ದು ಬರುತ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಆವರಿಸಿದೆ ತೆಲುಗು ಚಿತ್ರ ಬಾಹುಬಲಿಯ ಫೀವರ್. ಒಂದು ದಿನ ಮೊದಲೇ ಬಹು ನಿರೀಕ್ಷಿತ ಚಿತ್ರ ಬಾಹುಬಲಿ ಪ್ರದರ್ಶನ ಕಾಣ್ತಾ ಇದೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ. ನಾಳೆ ಬಿಡುಗಡೆಯಾಗಬೇಕಿದ್ದ ಬಾಹುಬಲಿ ಸಿನಿಮಾ ಇವತ್ತೇ ಬಿಡುಗಡೆ ಮಾಡಲಾಗ್ತಾ ಇದೆ. ಇವತ್ತು ರಾತ್ರಿಯೇ ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರದರ್ಶನ ಆರಂಭ ಆಗ್ತಾ ಇದೆ.